ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಮಶ್ರೂಮ್ ಬಿರಿಯಾನಿ ಮತ್ತು ಮಶ್ರೂಮ್ ಗ್ರೇವಿ. ಇದನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ನೋಡಿ. ಮೊದಲು ಚೆನ್ನಾಗಿ ಮಶ್ರೂಮ್ನ ಪ್ಯಾಕೆಟಿಂದ ಓಪನ್ ಮಾಡಿ ಅದನ್ನು ನೀರೊಳಗೆ ನಿಧಾನಕ್ಕೆ ಮೆಲ್ಲಗೆ ಹಾಕಿ ತೊಳಿಬೇಕು. ಬೇಕಾಗಿರುವ ಎಲ್ಲ ಐಟಮ್ಗಳು ಕೊತ್ತಂಬರಿ, ಪುದೀನ ಅದನ್ನು ತೊಳೆದು ಶಾರ್ಪಾಗಿರೋ ಚಾಕುನ ತಗೊಂಡು ಕಚ್ ಅಂತೇಳಿ ಮಶ್ರೂಮ್ನ ಕಟ್ ಮಾಡಿ ಸೈಡಿಗೆ ಇಡಿ. ಆಮೇಲೆ ತಿರುಗ್ತಿರೋ ಈರುಳ್ಳಿನ ನಿಲ್ಲಿಸಿ ಕಚಕ್ಕಂತ ಉದ್ದುದ್ದ ಅಡ್ಡಡ್ಡನ ಕಟ್ ಮಾಡಿ. ಮೊದಲು ಸ್ಟವ್ನ ಆನ್ ಮಾಡಿ ಲೈಟರಿಂದ ಬೆಂಕಿ ಹಚ್ಚಿ ಬೇಕಾಗುವಷ್ಟು ಅಡಿಗೆ ಎಣ್ಣೆನ ಕಡಾಯಿಗೆ ಹಾಕಿ. ಒಬ್ಬೊಬ್ಬರಿಗೆ ಒಂದೊಂದು ಪ್ರಮಾಣದಲ್ಲಿ ಎಣ್ಣೆ ಬೇಕಾಗಿರುತ್ತೆ. ಎಷ್ಟು ಬೇಕಾಗುತ್ತೋ ಅಷ್ಟು ಎಣ್ಣೆನ ಹಾಕಿ. ಕಾದ ಎಣ್ಣೆಗೆ ಉದ್ದುದ್ದ ಕಟ್ ಮಾಡಿರೋ ಈರುಳ್ಳಿಗಳನ್ನ ಪ್ರೀತಿಯಿಂದ ಹಾಕಿ ಕಡಾಯಿಗೆ. ಹಾಗೆಯೇ ನಿಧಾನಕ್ಕೆ ಫ್ರೈ ಮಾಡೋಕ್ಕೆ ಬಿಡಿ. ಫ್ರೈ ಮಾಡ್ತಾ 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 ಕೊನೆಗೆ ಅದು ಕಲರ್ ಚೇಂಜ್ ಆಗಿ ಅದರ ನಿಜವಾದ ಬಣ್ಣಕ್ಕೆ ತಿರುಗಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿ. ಅದಾದಮೇಲೆ ಅದನ್ನು ಒಂದು ಪಾತ್ರೆಗೆ, ತಟ್ಟೆಗೋ ಬೌಲ್ಗೋ ಯಾವುದ್ರಲ್ಲೂ ತೆಕ್ಕೊಳ್ಳಿ. ಇದಕ್ಕೆ ಪುದೀನ ಕೊತ್ತಂಬರಿಯ ಪೇಸ್ಟ್ನ ರೆಡಿ ಮಾಡ್ಕೋಬೇಕು. ಅದನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲನೇದಾಗಿ ಎಣ್ಣೆ ಹಾಕಬೇಕು. ಮಸಾಲ ಪದಾರ್ಥ ಆಗಿರುವಂತಹ ಜಾಜಿಕಾಯಿ, ಚಕ್ಕೆ, ಮೊಗ್ಗು, ಜಾಪತ್ರೆ ಮತ್ತು ಪಲಾವ್ ಎಲ್ಲನ ಹಾಕಬೇಕು. ಇದೆಲ್ಲ ಹಾಕಾದ್ಮೇಲೆ ಸ್ವಲ್ಪ ಫ್ರೈ ಮಾಡಬೇಕು. ಆ ಫ್ರೈ ಮಾಡಿದ್ಮೇಲೆ ಕೊತ್ತಂಬರಿ, ಪುದೀನ ಸೊಪ್ಪನ್ನು ಹಾಕಬೇಕು. ಹಾಕಿದ್ಮೇಲೆ ಅದನ್ನು ಸ್ವಲ್ಪ ನೀಟಿಗೆ ಅದರ ಹಸಿತನ ಎಲ್ಲ ಹೋಗಿ ಸ್ವಲ್ಪ ಅದರ ಸೈಜ್ ಎಲ್ಲ ಶ್ರಿಂಕ್ ಆದಮೇಲೆ ಆ ಒಂದು ಅರೋಮಾ ಬರುತ್ತೆ, ಆ ಒಂದು ಫ್ಲೇವರ್ ಬರುತ್ತೆ. ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಅದು ತಣ್ಣಗಾದಮೇಲೆ ಮಿಕ್ಸಿಗೆ ಹಾಕಿ ರುಬ್ಬಿ. ಈಗ ಪೇಸ್ಟ್ ರೆಡಿ. ಇದಾದ ಮೇಲೆ ಈ ರೀತಿಯಾಗಿರೋ ಪಾತ್ರೆಯಲ್ಲಿ ತೊಳೆದಿರುವಂಥ ಮಶ್ರೂಮ್ನ ಪಾತ್ರೆಗೆ ಹಾಕಿ ಅದರಲ್ಲಿ ಧನಿಯಾ ಪುಡಿ, ಜೀರಿಗೆ ಪುಡಿ, ಬಿರಿಯಾನಿ ಮಸಾಲ, ಕಲರ್ಗೋಸ್ಕರ ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಮೊಸರು, ರುಚಿಗೆ ಬೇಕಾದಷ್ಟು ಉಪ್ಪು ಎಲ್ಲವನ್ನು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿ. ಆಮೇಲೆ ಕೊತ್ತಂಬರಿ ಮತ್ತು ಪುದೀನ ರುಬ್ಬಿರೋ ಪೇಸ್ಟನ್ನು ಹಾಕಿ ಫ್ರೈ ಆಗಿರೋ ಆನಿಯನ್ನ ಹಾಕಿ ಮಿಕ್ಸ್ ಮಾಡಿ. ಹೆಂಗೆ ಮಿಕ್ಸ್ ಮಾಡಬೇಕು ಅಂತ ಹೇಳಿದ್ರೆ ಅದು ಹಸ್ರ ಕಾಣಬೇಕು. ಆ ರೀತಿ ಮಿಕ್ಸ್ ಮಾಡಿದ್ಮೇಲೆ 20ರಿಂದ 30 ನಿಮಿಷ ಮ್ಯಾರಿನೇಟ್ ಆಗೋಕ್ಕೆ ಬಿಡಿ. ಏಕೆಂದರೆ ನಾವು ಹಾಕೋಂಥ ಮಸಾಲೆಗಳೆಲ್ಲ ಚೆನ್ನಾಗಿ ಮಶ್ರೂಮು ಅದನ್ನು ಹೀರ್ಕೋಬೇಕು. ಅದಕ್ಕೆ ಈಗ ಟೊಮೊಟೊನ ಕಟ್ ಮಾಡೋ ಸಮಯ. ಸ್ವಲ್ಪ ದೊಡ್ಡ ಸೈಜಿಗೆ ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಆದಮೇಲೆ ಸ್ವಲ್ಪ ತುಪ್ಪ ಹಾಕಿ. ಎರಡೂ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಮಸಾಲ ಐಟಮ್ಗಳಾಗಿರೋಂಥ ಜಾಪತ್ರೆ, ಮೊಗ್ಗು, ಚಕ್ಕೆ, ಏಲಕ್ಕಿ, ಮೆಣಸು,
ಪಲಾವ್ ಎಲೆ ಲವಂಗ ಹಾಕಿ ಫ್ರೈ ಮಾಡಿ ಅದರಲ್ಲಿರುವಂತಹ ಒಂದು ಆರೋಮ ನಿಮ್ಮ ಒಂದು ಮೂಗಿಗೆ ತಾಕಬೇಕು. ಅಲ್ಲಿವರೆಗೂ ಅದನ್ನು ಫ್ರೈ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ಆ ಫ್ಲೇವರ್ ಬಂದಮೇಲೆ ಕಟ್ಟಾಗಿರುವಂತಹ ಟೊಮೆಟೊ, ಕಟ್ ಮಾಡಿರುವಂಥ ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡಿ. ಹಸಿ ವಾಸನೆ ಇರುವಂಥ ಈರುಳ್ಳಿ ಮತ್ತು ಟೊಮೆಟೊ ಸಾಫ್ಟ್ ಆಗಬೇಕು. ಸಾಫ್ಟಾಗಿ ನೀರು ಬಿಡಬೇಕು. ಆ ಟೈಮಲ್ಲಿ ಧನಿಯಾ ಪುಡಿ, ಜೀರಿಗೆ ಪುಡಿ, ಖಾರದ ಪುಡಿ, ಬಿರಿಯಾನಿ ಪುಡಿ, ಅರಿಶಿಣ, ಬಟಾಣಿ ಹಾಕಿ ಮಿಕ್ಸ್ ಮಾಡಿ. ನಂತರ ಪುದೀನ ಮತ್ತು ಕೊತ್ತಂಬರಿಯ ಪೇಸ್ಟನ್ನ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಅದನ್ನು ಕಡಾಯಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸ್ವಲ್ಪ ಬಾಯ್ಲ್ ಮಾಡಿ. ಬಾಯ್ಲ್ ಮಾಡಿದ್ಮೇಲೆ ನೀವೇನು ಮ್ಯಾರಿನೇಟ್ ಮಾಡೋಕ್ಕೆ ಅಂತ ಇಟ್ಟಿರುವಂಥ ಒಂದು ಮಶ್ರೂಮ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದನ್ನು ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು 10-15 ನಿಮಿಷಗಳ ಕಾಲ ಹಾಗೆ ಬಾಯ್ಲ್ ಮಾಡೋಕ್ಕೆ ಬಿಡಿ. ತಳ ಹಿಡ್ಕೊಳ್ಳಾರ್ದಂಗೆ ನೋಡ್ಕೊಳ್ಳಿ. ಎಲ್ಲ ಮಸಾಲೆಗಳು ಚೆನ್ನಾಗಿ ಬಾಯ್ಲ್ ಆಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ತಿಕ್ ಪೇಸ್ಟ್ ಥರ ಬರುತ್ತೆ. ಆ ಒಂದು ತಿಕ್ನೆಸ್ ಬಂದ ಮೇಲೆ ನೀವು ಕೊನೆಗೆ ಕೊತ್ತಂಬರಿನ ಹಾಕಿ ಈಗ ಮಶ್ರೂಮ್ ಗ್ರೇವಿ ರೆಡಿ. ಮತ್ತು ಇವಾಗ ಬಿರಿಯಾನಿ ಮಾಡೋ ಟೈಮು. ಕುಕ್ಕರ್ ತೊಗೊಳ್ಳಿ. ಕುಕ್ಕರ್ ತೊಗೊಂಡ್ಮೇಲೆ ಸ್ವಲ್ಪ ಎಣ್ಣೆ ತುಪ್ಪ ಹಾಕಿ ಅದೆಲ್ಲ ಕಾದ ಮೇಲೆ ಜೀರಿಗೆ, ಸಾಸಿವೆ, ಜಾಪತ್ರೆ, ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ, ಪಲಾವ್ ಎಲೆ, ಟೊಮೆಟೊ, ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದೊಂದಾಗಿ ಹಾಕಿ ಘಮ ಘಮ ಅಂತ ಫ್ಲೇವರ್ ಬರಬೇಕು, ಅರೋಮ ಬರಬೇಕು. ಸಾಫ್ಟ್ ಆದಮೇಲೆ ಫ್ರೈ ಆಗಿರೋ ಆನಿಯನ್ ಎಲ್ಲವನ್ನು ಮಿಕ್ಸ್ ಮಾಡಿ ನಂತರ ಧನಿಯಾ ಪುಡಿ, ಜೀರಿಗೆ ಪುಡಿ, ಬಿರಿಯಾನಿ ಮಸಾಲ, ಖಾರದ ಪುಡಿ, ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಎಲ್ಲವನ್ನು ಹಾಕಿ ಮಸಾಲ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡಿ ತಳ ಹಿಡ್ಕೊಳ್ಳಾರ್ದಂಗೆ ನೋಡ್ಕೊಳ್ಳಿ. ಪುದೀನ ಕೊತ್ತಂಬರಿ ಪೇಸ್ಟ್ ಸ್ವಲ್ಪ ಹಾಕಿ ಬಟಾಣಿನೂ ಹಾಕಿ ಮಿಕ್ಸ್ ಮಾಡಿ. 1 ಕಪ್ಪು ಅಕ್ಕಿಗೆ 1.25 ಕಪ್ಪಷ್ಟು ನೀರು ಹಾಕಿ. ನಾನಿಲ್ಲಿ ಬಾಸುಮತಿ ಅಕ್ಕಿನ ಬಳಸ್ತಾ ಇದ್ದೀನಿ. ನೀವು ಯಾವುದು ಅಕ್ಕಿ ರೆಗ್ಯುಲರಾಗಿ ಬಳಸ್ತೀರ ಅದ್ರ ತಕ್ಕಂತೆ ನೀರಿನ ಪ್ರಮಾಣ ಇರಲಿ. ನೀರು ಹಾಕಿದ್ಮೇಲೆ ಮಶ್ರೂಮ್ ಹಾಕಿ ಅದಾದಮೇಲೆ ಕುದಿ ಬರೋವರೆಗೂ ಹಾಗೆ ಬಿಟ್ಟು ಕುದಿ ಬರೋ ಟೈಮಲ್ಲಿ ನೀವು ಅಕ್ಕಿನ ಹಾಕಬೇಕು. ಅಕ್ಕಿನ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ. ನಂತರ ಚೆನ್ನಾಗಿ ಮಿಕ್ಸ್ ಎಲ್ಲ ಮಾಡಾದಮೇಲೆ ಅದನ್ನು ಕ್ಲೋಸ್ ಮಾಡಿ. ಕ್ಲೋಸ್ ಮಾಡಿದ್ಮೇಲೆ ಒಂದು ಅಗಲನ್ನು ತೆಗೆದು ನೋಡಿ. ಆಗ ಬೆಂದಿದೆ ಅಂತ ಗೊತ್ತಾಗಿದ್ದರೆ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಡಿ. ಇಲ್ಲ ಅಂತೇಳಿದ್ರೆ ಸ್ವಲ್ಪ ಹೊತ್ತು ಬಿಟ್ಟು ನಂತರ ಬೆಂದಾದಮೇಲೆ ನಿಮ್ಮ ಮಶ್ರೂಮ್ ಬಿರಿಯಾನಿ ರೆಡಿ. ನಂತರ ಈ ರೀತಿ ಮೊಸರು, ಈರುಳ್ಳಿ, ಸೌತೆಕಾಯಿ ಮತ್ತು ಮಶ್ರೂಮ್ ಗ್ರೇವಿ ಜೊತೆ ಸವಿಯಲು ಸಿದ್ಧ.